ನೀನೆಷ್ಟು ಜಾಣೆ ಅಂತ. ನಾನ್ ತೇಜು ಬಗ್ಗೆ ಏನೂ ಹೇಳಲೇ ಇಲ್ಲ, ಆದ್ರೂ ನೀನ್ ಕಂಡಿಡ್ಬಿಟ್ಟೆ. ನೀನು ಬೇಗ ಅರ್ಥ ಮಾಡ್ಕೋತೀಯ, ಅದಕ್ಕೆ ನಾನು ನಿನಗೆ ಫೋನ್ ಮಾಡೋದು ಪಲ್ಲವಿ. ನಮ್ಮ ಶತ್ರುಗಳ ಮಕ್ಳಿಗೂ ತೇಜುಗ್ ಬಂದಿರೋ ಪರಿಸ್ಥಿತಿ ಬರೋದ್ ಬೇಡ ಅನ್ಸುತ್ತಮ್ಮ. ಅಮ್ಮ, ನಮ್ಮ ಅನು ಏನಾದ್ರೂ ತೇಜುಗ್ ತೊಂದ್ರೆ ಮಾಡಿದ್ಲಾ? ಅಯ್ಯಯ್ಯೋ, ಅನು ಏನು ಮಾಡ್ಲಿಲ್ಲಮ್ಮ. ಮಕ್ಕಳು ಜಗಳ ಮಾಡ್ಕೊಳ್ಳೋದು ಸಹಜ. ಆದ್ರೆ ವಿಕ್ರಾಂತ್ ಮಾಡ್ಬೇಕಾಗಿರೋದನ್ನ ಮಾಡ್ತಿಲ್ವಲ್ಲ, ಅದೇ ನನಗೆ ಬೇಜಾರಾಗ್ತಿರೋದು. ಇದೇ ಬೇಜಾರು ಕೊರಗಲ್ಲೇ ನನ್ನ ಆಯುಷ್ ಮುಗ್ದೋಗುತ್ತೇನೋ ಅನ್ನೋ ಚಿಂತೆ ಆಗ್ತಿದೆ ಪಲ್ಲವಿ. ಅಯ್ಯೋ ಅಮ್ಮ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಮೊದ್ಲು ವಿಷಯ ಏನು ಅಂತ ಹೇಳಿ, ನಾನ್ ವಿಕ್ರಾಂತ್ ಹತ್ರ ಮಾತಾಡ್ತೀನಿ. ಪಲ್ಲವಿ, ನೀನು ವಿಕ್ರಾಂತ್ ಹತ್ರ ಮಾತಾಡ್ಲೇಬೇಕು. ಯಾಕಂದ್ರೆ ನಿನ್ನ ಮಾತು ಅಂದ್ರೆ ಅವನಿಗೆ ಗೌರವ. ಅಮ್ಮ, ಏನ್ ಮಾತಾಡ್ಬೇಕು ಅಂತ ಹೇಳಿ, ನಾನ್ ಮಾತಾಡ್ತೀನಿ. ಇಷ್ಟು ದಿನ ಪ್ರಜ್ಞಾ ಮರ್ಡರ್ ಕೇಸು ಅವನ ಮೇಲಿತ್ತು. ಈಗ ಆ ಕೇಸಿಂದ ಮುಕ್ತನಾಗಿದ್ದಾನೆ. ಈಗ್ಲಾದ್ರೂ ಮದ್ವೆ ಮಾಡ್ಕೊ ಅಂತ ನೀನೊಂದ್ಸಲ ಅವನ ಹತ್ರ ಮಾತಾಡು ಪಲ್ಲವಿ. ಎಸ್ ಬಾಸ್, ನಿಮ್ ಅಲಂಕಾರ ಎಲ್ಲ ಮುಗೀತು. ಹೋಗಿ ತಿಂಡಿ ಮಾಡ್ತಾ ಇರು, ನಾನು ಬರ್ತೀನಿ. ಓಕೆ? ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಆಮೇಲೆ ತಿಂಡಿ ತಿಂತೀನಿ. ಎಸ್ ಬಾಸ್. ಸರಿ, ತಗೊಂಡು ಹೋಗಿರೋ, ನಾನು ಬರ್ತೀನಿ. ಓಕೆ? ಹಲೋ ವಿಕ್ರಾಂತ್ ಅವ್ರೆ, ನಮಸ್ತೆ. ನಾನು ಪ್ರಭಾವತಿ ಮಾತಾಡ್ತಾ ಇದ್ದೀನಿ, ಪಲ್ಲವಿ ಅತ್ತೆ. ಓ, ಹೇಳಿ ಅಮ್ಮ, ಏನ್ ವಿಷಯ? ಅದು ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಆಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕೇಳೋದಕ್ಕೂ ಒಂಥರ ಸಂಕೋಚ ಆಗ್ತಿದೆ. ಆದ್ರೆ ಏನ್ ಮಾಡೋದು, ಈ ಸಹಾಯನ ನಿಮ್ಮಿಂದ ಮಾತ್ರ ಮಾಡೋದಕ್ ಸಾಧ್ಯ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅಲ್ಲ, ನೀವಿಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಸಂಕೋಚ ಆಗುತ್ತಮ್ಮ. ಅದೇನ್ ವಿಷಯ ಹೇಳಿಮ್ಮ. ಅದು ಪಲ್ಲವಿ ವಿಚಾರ. ಇತ್ತೀಚೆಗೆ ತೇಜುಗೆ ಅವರ ಅಮ್ಮನ ಕನ್ವರ್ಕೆ ಜಾಸ್ತಿ ಆಗ್ತಿದೆ ಪಲ್ಲವಿ. ತುಂಬಾ ನೋವು ತಿಂತಿದ್ದಾನೆ ಮಗು. ಆದ್ರೆ ತೇಜುಗೆ ಮನ್ಸಲ್ಲಾಗ್ತಿರೋದನ್ನ ಹೇಳ್ಕೊಳಕ್ ಬರ್ತಿಲ್ಲ. ಹೇಳ್ಕೊಳ್ಳೋದಕ್ಕೆ ಬರೋದೂ ಇಲ್ಲ ಬಿಡು. ನಿಜ ಅಮ್ಮ, ತೇಜು ನೋಡಿದ್ರೆ ತುಂಬಾ ಪಾಪ ಅನ್ಸುತ್ತೆ. ತುಂಬಾ ಒಳ್ಳೆ ಬುದ್ಧಿ ಇರೋ ಹುಡ್ಗ. ಇನ್ನೇನು ಪೋಸ್ಟಿಂಗ್ ಆಗುತ್ತೆ ವಿಕ್ರಾಂತ್ಗೆ. ಕೆಲ್ಸದಲ್ಲಿ ರಾಕ್ಷಸ ಅವನು. ಆಫೀಸಿಗೆ ಹೋದ್ರೆ ಅವನ್ ಬರೋದೇ ಮಧ್ಯರಾತ್ರಿ. ನನ್ಗೂ ಸಾಕಾಗ್ತಿದ್ಯಮ್ಮ ಪಲ್ಲವಿ. ತೇಜುನ ರೆಡಿ ಮಾಡೋದು, ಅವನನ್ನ ನೋಡ್ಕೊಳ್ಳೋದು ನನಗೆ ಕಷ್ಟ ಆಗ್ತಿಲ್ಲ. ಏನು ಪಲ್ಲವಿ ಅವ್ರಿಗೇನಾಯ್ತು? ಅಯ್ಯಯ್ಯೋ, ಆತಂಕ ಪಡೋಂಥದ್ದು ಏನಿಲ್ಲ. ಓಹ್, ಅಲ್ಲ, ಕೇಸು ನನ್ ಕಡೆ ಬೇರೆ ಆಯ್ತಲ್ಲ. ನನಗಾಗದೇ ಇರೋರು ಪಲ್ಲವಿ ಅವ್ರಿಗೇನಾದ್ರೂ ತೊಂದರೆ ಕೊಟ್ರ ಅಂತ ಅನ್ಕೊಂಡೆ. ನಾನು ಕೂಡ ಆತಂಕದಲ್ಲೇ ಇದ್ದೀನಿ. ಅವಳ ಜೀವನದ ಬಗ್ಗೆ, ಅವಳ ವೈಯಕ್ತಿಕ ಜೀವನದ ಬಗ್ಗೆ. ಅಂದ್ರೆ ಅರ್ಥ ಆಗ್ಲಿಲ್ಲಮ್ಮ. ಇನ್ನು ಎಷ್ಟ್ ದಿವಸ ಅಂತ ಅವಳು ಹೀಗೆ ಒಂಟಿಯಾಗಿರ್ಬೇಕು ವಿಕ್ರಾಂತ್ ಅವ್ರೆ? ಅವಳನ್ ಮದ್ವೆ ಮಾಡ್ಕೊಂಡ್ರೆ ನಾವು ನೆಮ್ಮದಿಯಾಗಿರ್ತೀವಿ, ಅವಳು ನೆಮ್ಮದಿಯಾಗಿರ್ತಾಳಲ್ವಾ? ದಯವಿಟ್ಟು ಅವಳ ಹತ್ರ ನೀವು ಸ್ವಲ್ಪ ಮದ್ವೆ ವಿಚಾರದ ಬಗ್ಗೆ ಮಾತಾಡ್ತೀರಾ? ಮದ್ವೆ ಬಗ್ಗೆ ಅವ್ರಿಗಂಥ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಅನ್ಸತ್ತಮ್ಮ. ಯಾರೋ ಒಬ್ಬ ಗಂಡಸು ಸರಿ ಇಲ್ಲ ಅಂದ್ರೆ ಇಡೀ ಜಗತ್ತು ಗಂಡಸ್ರ ಜಾತಿನೇ ಕೆಟ್ಟು ಅಂತ ಹೇಳಕ್ಕಾಗತ್ತಾ? ಅದ್ ತಪ್ಪಾಗುತ್ತಲ್ವಾ? ಪ್ರಪಂಚದಲ್ಲಿ
ರಾಮ್ನಂತ ವ್ಯಕ್ತಿಗಳು ಇರ್ತಾರೆ, ರಾವಣನಂತ ವ್ಯಕ್ತಿಗಳು ಇರ್ತಾರೆ. ನಾವು ರಾಮ್ನಂತ ವ್ಯಕ್ತಿನ ಹುಡುಕ್ಬೇಕು. ಜೀವನ ಅಂದ್ಮೇಲೆ ಒಳ್ಳೇದು ಕೆಟ್ಟದು ಎಲ್ಲ ಇರುತ್ತಲ್ವಾ? ನೀವ್ ಹೇಳೋದೇನೋ ಸರಿ, ಆದ್ರೆ ಈಗೇನೋ ಪಲ್ಲವಿಗೆ ಚಿಕ್ಕ ವಯಸ್ಸು, ಒಳ್ಳೆ ಕೆಲ್ಸ ಇದೆ, ಆರೋಗ್ಯ ಇದೆ, ಎಲ್ಲ ಸರಿಯಾಗಿ ನಡೀತಾ ಇದೆ. ಆದ್ರೆ ಸರಿಯಾಗಿರ್ಬೇಕಾಗಿರೋದು ವಯಸ್ಸಿದ್ದಾಗಲ್ವಾ? ಆದ್ರೂ ಅಮ್ಮನೇ ಅಲ್ವಾ? ವಿಕ್ರಾಂತ್ಗೆ ಒಂದು ಜೊತೆ ಬೇಕು ಪಲ್ಲವಿ. ಎಷ್ಟು ದಿನ ಅಂತ ಪ್ರಜ್ಞಾ ನೆನ್ಪಲ್ಲೇ ಕೊರಗ್ತಾನೆ ಹೇಳು. ಅವನನ್ನ ಪ್ರೀತಿಸೋರು ಅವನ್ ಜೊತೆನಲ್ಲೇ ಇದ್ರೆ ಅವನ್ ಬದುಕುನು ಬದ್ಲಾಗತ್ತಲ್ವಾ? ಇದ್ದಾಗ ಜೊತೆಲಿರೋರ್ಗೆ ಮೋಸ ಮಾಡಬಾರ್ದು. ಅವರು ನಮ್ಮನ್ನ ಬಿಟ್ಟು ಹೋದ್ಮೇಲೆ ನಮ್ಮ ಬದುಕಿಗೆ ನಾವೇ ಮೋಸ ಮಾಡ್ಕೋಬಾರ್ದು ಅಲ್ವಮ್ಮ ಪಲ್ಲವಿ? ನಮ್ಗಂತೂ ಈಗಾಗ್ಲೇ ಅರ್ಧ ಮುಕ್ಕಾಲ್ ವಯಸ್ಸು ಮುಗ್ದೋಗಿದೆ. ನಾವು ಹೋದ್ಮೇಲೆ ನಮ್ ಪಲ್ಲವಿಗೆ ಯಾರ್ ದಿಕ್ಕು? ನಮ್ಮ ಅನುಕತೆ ಏನು? ಒಂಟಿಯಾಗೆ ಬದುಕ್ತೀನಿ ಅನ್ನೋದು ಹೇಳ್ದಷ್ಟು ಸುಲಭ ಅಲ್ಲ ಅಲ್ವಾ? ಅದೇ ನಂಗೆ ಚಿಂತೆ ಆಗ್ತಿರೋದು. ನೀವ್ ಹೇಳೋದು ನಿಜ ಅಮ್ಮ. ನನ್ಗಂತೂ ಪಲ್ಲವಿ ಹತ್ರ ಮದ್ವೆ ವಿಚಾರ ಮಾತಾಡಿ ಸಾಕಾಯ್ತು. ನಾನ್ ಕೇಳ್ದಾಗೆಲ್ಲ ಅವಳು ಸರಿಯಾಗಿ ಉತ್ತರನೇ ಕೊಡೋದಿಲ್ಲ. ದಯವಿಟ್ಟು ವಿಕ್ರಾಂತ್ ಅವ್ರೆ, ನೀವೊಂದ್ಸಲ ಅವಳ ಹತ್ರ ಮದ್ವೆ ವಿಚಾರ ಮಾತಾಡ್ತೀರಾ? ಅವಳು ಏನ್ ಹೇಳಿದ್ಲು ಅಂತ ನನ್ನ ಹತ್ರ ಬಂದ್ ಮಾತಾಡಿ. ಅದು ದೊಡ್ಡ ಉಪಕಾರ ಆಗತ್ತೆ. ನೋಡಿ ವಿಕ್ರಾಂತ್ ಅವ್ರೆ, ಮದ್ವೆ ಆಗದೆ ಜೀವನದಲ್ಲಿ ದೊಡ್ಡ ಸಾಧನೆ, ಅದೇ ದೊಡ್ಡ ಗುರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರತಿಯೊಂದು ಹೆಣ್ಣಿಗೂ ಗಂಡಿಗೂ ಒಂದು ಸಾಂಗತ್ಯ ಅನ್ನೋದು ಅಗತ್ಯ ಅಲ್ವಾ? ಪಲ್ಲವಿ, ವಿಕ್ರಾಂತ್ ಜೊತೆ ಮಾತಾಡಿ ಅವನನ್ನ ಮದ್ವೆಗೊಪ್ಪಿಸ್ತೀಯಾ? ಸರಿನಮ್ಮ, ನೀವು ಬದುಕನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವ್ ಹೇಳಿದ್ದೆಲ್ಲ ಸತ್ಯ. ದಯವಿಟ್ಟು ಅವಳ ಹತ್ರ ಮಾತಾಡ್ತೀರಾ? ಸರಿ ಅಮ್ಮ, ನಾನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಮದುವೆ ವಿಷಯದಲ್ಲಿ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಮದುವೆ ಅನ್ನೋದು ಎರಡು ಮನ್ಸಿಗೆ ಸಂಬಂಧಪಟ್ಟಿರೋದಲ್ವಾ? ವಿಕ್ರಾಂತ್ ಅವ್ರ ಜೊತೆ ಮದ್ವೆ ಬಗ್ಗೆ ನಾನು ಮಾತಾಡ್ತೀನಿ. ಅದೊಂದು ಸಹಾಯ ಮಾಡು ಪಲ್ಲವಿ, ನಿನ್ನಿಂದ ದೊಡ್ಡ ಉಪಕಾರ ಆದಂಗಾಗುತ್ತೆ ನನ್ಗೆ.